ನಮಸ್ತೆ. ಇದು ಬಿಚ್ಚಾಲೆ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಂತಹ ಸ್ಥಳ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ಕಡಲೆಬೇಳೆ ಚಟ್ನಿ ಅಂದರೆ ತುಂಬ ಪ್ರೀತಿಯಂತೆ. ಅವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಇದರಲ್ಲಿ ಕಡಲೆಬೇಳೆ ಚಟ್ನಿ ಮಾಡಿಕೊಡ್ತಿದ್ರು ಅಂತ. ಗುರು ರಾಘವೇಂದ್ರ ಸ್ವಾಮಿಗಳು ಅದರ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಗುರು ರಾಘವೇಂದ್ರ ಸ್ವಾಮಿಗಳದ್ದು ಏಕಶಿಲಾ ಬೃಂದಾವನ. ಹಿಂಗಿಂದ ಹೋದರೆ ಪ್ರಶಾಂತವಾದ ವಾತಾವರಣ. ಪಕ್ಕದಲ್ಲೇ ತುಂಗಭದ್ರಾ ನದಿ. ಗಣಪತಿ, ಸುಬ್ರಹ್ಮಣ್ಯೇಶ್ವರ. ತುಂಗಭದ್ರಾ ನದಿ ಹರಿಯುವಿಕೆ ಬೃಂದಾವನಕ್ಕೆ ಮಂತ್ರಘೋಷ. ಮುಖ್ಯ ಪ್ರಾಣದೇವರು ಸೂರ್ಯನಾರಾಯಣ. ಬಸವಣ್ಣ, ಈಶ್ವರ. ಇಲ್ಲೂ ಒಂದು ಶಿವಲಿಂಗ. ಏಕಶಿಲಾ ಬೃಂದಾವನ. ಇವತ್ತಿಗೂ ಈ ಏಕಶಿಲಾ ಬೃಂದಾವನ ಹೀಗೇ ಇದೆ. ಇದಕ್ಕೆ ಯಾವುದೇ ದೇವಸ್ಥಾನ ಕಟ್ಟೋದಕ್ಕೆ ಆಗಲೇ ಇಲ್ಲ. ಎಷ್ಟೋ ಸತಿ ಪ್ರಯತ್ನ ಪಟ್ಟರೂ ತುಂಗಭದ್ರಾ ನದಿ ನೀರು ತುಂಬಿ ಹರಿದು ಬಂದು ಆ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಆಗದೆ ಇರೋ ಥರನೇ ಆಗ್ತಿತ್ತಂತೆ. ಹಾಗಾಗಿ ವಿಶಾಲವಾಗಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಏಕಶಿಲಾ ಬೃಂದಾವನದಲ್ಲಿ ತಂಪಾಗಿ ನೆಲೆಸಿಬಿಟ್ಟಿದ್ದಾರೆ. ಧನ್ಯವಾದಗಳು.